ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ವಿನಂತಿ ಪೂರ್ವಕವಾಗಿ ತಿಳಿಸೋದೇನೆಂದರೆ, ಹೊಸ ವರ್ಷ ನಮಗೆ ಉಗಾದಿ ದಿನ. ನಮ್ಮ ಭಾರತ ಸಂಸ್ಕೃತಿ ಪರಂಪರೆ ನಮಗೆಲ್ಲ ಹಿರಿಯರು ಪುರಾತನರು ನಮಗೆಲ್ಲ ಎಷ್ಟು ಅದ್ಭುತವಾಗಿ ಹಬ್ಬಗಳನ್ನು ಕೊಟ್ಟಿದ್ದಾರೆ. ಎಳ್ಳಮಾವಾಸ್ಯೆ ತಗೊಳ್ಳಿ, ಸಂಕ್ರಮಣ ತಗೊಳ್ಳಿ, ವಿಜಯದಶಮಿ ತಗೊಳ್ಳಿ, ದೀಪಾವಳಿ ತಗೊಳ್ಳಿ, ಇವೆಲ್ಲ ಹಬ್ಬಗಳು ಒಂದು ರೀತಿ ಸಾಮರಸ್ಯ, ಪ್ರೇಮ, ಪ್ರೀತಿ, ಒಂದು ಏಕತಾ ಬೆಳಿಬೇಕು, ಎಲ್ಲರೂ ಒಂದು ಕಡೆ ಕೂಡಬೇಕು ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಎಲ್ಲರ ಬಲ್ಲ ಸಾಮರಸ್ಯವನ್ನು ಹೆಚ್ಚಿಸೋ ಸಲುವಾಗಿ ಇವೆಲ್ಲ ಹಬ್ಬಗಳು. ಉಗಾದಿ ಹಬ್ಬ ನಮಗೆ ಅದು ನಿಜವಾಗಿ ಹೊಸ ವರ್ಷ. ಯಾಕಂದರೆ ರೈತರದ್ದು, ಜಗತ್ತಿಗೆ ಅನ್ನ ಕೊಡೋರೆ ರೈತರು. ಇವತ್ತಿಷ್ಟೆಲ್ಲ ಟೆಕ್ನಾಲಜಿ ಬೆಳೆದರೂ ಕೂಡ ರೈತರದಿಂದೆ ಇವತ್ತು ಎಲ್ಲರಿಗೆ ಒಂದು ರೀತಿ ತೃಪ್ತಿ ಇದೆ, ಅದು ಅವ್ರದಿಂದೆ ಅನ್ನ ಇದೆ. ಹೀಗಾಗಿ ನಿಜವಾದ ಹಬ್ಬ ಅಂದರೆ ನಮಗೆ ಉಗಾದಿ. ಡಿಸೆಂಬರ್ 31ನೇ ತಾರೀಕು 12 ಗಂಟೆ ನಂತರ ಬಹುತೇಕ ಎಲ್ಲಕ್ಕಿಂತ ಹೆಚ್ಚಿನ ಸಾವುಗಳನ್ನು ನಾವು ನೋಡ್ತೀವಿ. ಹೆಚ್ಚಿನ ಶರೀರನ ಕೆಡಿಸ್ಕೊಳ್ತಕ್ಕಂಥದ್ದು ನೋಡ್ತೀವಿ. ಅದ್ರ ಸಲಕ್ಕೆ ಎಲ್ಲರಿಗೂ ನಾ ಭಾಳ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ತಾಯಿ ತಂದೆಗೆ ನಿಜವಾದ ಸಂಪತ್ತು ಏನಾದರಿದ್ರೆ ಅದು ಮಕ್ಕಳು. ಅಂಥ ಎಲ್ಲ ಯುವಕರಿಗೆ ಯುವತಿಯರಿಗೆ ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನು ಅಂತಂದ್ರೆ, ಬಸವಣ್ಣವ್ರು ಹೇಳಿದ್ದಾರೆ, ದೇಹವೇ ದೇಗುಲ ಅಂತ ಹೇಳ್ಯಾರ. ಈ ಶರೀರ ಎಷ್ಟು ಚಲೋ ಇಟ್ಕೋತೀವಿ, ಎಲ್ಲ ರೀತಿಯಿಂದ ಅದು ಕಲ್ಯಾಣ ಆಗ್ತದೆ. ವ್ಯಕ್ತಿ ಕಲ್ಯಾಣ, ಸಮಾಜ ಕಲ್ಯಾಣ, ರಾಷ್ಟ್ರ ಕಲ್ಯಾಣ ಆಗೋದು ಅದು ವ್ಯಕ್ತಿತ್ವ ಮ್ಯಾಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ 1ನೇ ತಾರೀಕಿಗೆ ಸ್ವಾಗತ ಮಾಡಬಹುದು, ಆದರೆ ನಮ್ಮ ಭಾರತ ಸಂಸ್ಕೃತಿ ಪರಂಪರೆಗಳನ್ನ ಉಳಿಸುವ ಮೂಲಕ ನಮ್ಮ ಶರೀರ ಕೆಡಿಸ್ಕೊಂಬಲ್ದಂಗ ನಾವು 1ನೇ ತಾರೀಕನ್ನು ಸ್ವಾಗತ ಮಾಡ್ತಕ್ಕಂಥದ್ದು ಒಂದು ಕ್ಯಾಲೆಂಡರ್, ಅದು ದಿನಚರಿಗಾಗಿ ಇದು ಬಂದಿರತಕ್ಕಂಥದ್ದು. ವಿದೇಶಿಗರು ಭಾರತ ಪರಂಪರೆ, ಸಂಸ್ಕೃತಿ, ಭಾರತ ಮಾನವೀಯತೆಯನ್ನು ಅಳವಡಿಸ್ಕೊಂಡಿದ್ದಾರೆ. ಇಡೀ ಜಗತ್ತೇ ಭಾರತದೇ ಅಳವಡಿಸ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ನಾ ಭಾಳ ಕಳಕಳಿಯಿಂದ ಎಲ್ಲರಿಗೆ, ಯುವಕರಿಗೆ ಯುವತಿಯರಿಗೆ 1 ಜನವರಿ ತಿಂಗಳಲ್ಲಿ ಯಾವ ಕಾರಣಕ್ಕೂ ಶರೀರನ ಶುದ್ಧಿ ಇಟ್ಕೊಂಡು ಸ್ವಾಗತ ಮಾಡ್ರಿ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಶರಣು.